Hello guys, welcome back to my YouTube channel. ಜಿಗ್ಜಾಗ್ ಆಗಿದೆ. ಸೊ ಜಿಗ್ಜಾಗಲ್ಲಿ ನಾನೊಂದು ಟೇಪ್ ತೊಗೊಂಡಿದ್ದೀನಿ. ಮಾಮೂಲಿ ಮೆಜರ್ಮೆಂಟ್ ಟೇಪ್ ತೊಗೊಬೇಕು. ಮತ್ತು ಚಾಪೀಸ್, ನಿಮ್ಮ ಹತ್ರ ಚಾಪೀಸ್ ಇದೆ ಚಾಪೀಸ್ ತೊಗೊಳ್ಳಿ, ಇಲ್ಲಾಂದರೆ ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಚಾಪೀಸ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಇದರಿಂದ ನಾನು ಇವತ್ತು ಹೇಗೆ ಮಾರ್ಕಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಇಲ್ಲಿ ನೀವು ಮಾರ್ಕ್ ಮಾಡ್ಕೊಬೇಕು ಆಟೋಮೆಟಿಕ್. ಈಗ ಆಮೇಲೆ ನೀವು ಹಿಂಗೆ ಇದು ಮಾಡಿದ್ರೂ ಇದು ಅಳಿಸೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟೊಂದು ಥರ ವೆರೈಟೀಸ್ ಇದೆ. ಇವತ್ತು ನಾನು ಹಾಕ್ತಾ ಡಬಲ್ ಶೇಡು. ಸೊ ನಾನು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಹಿಂಗೂ ಆಗಿಲ್ಲ ಅಂದರೆ ನೀಡಲ್ಗಳನ್ನ ತೊಗೊಂಡು ಅದನ್ನು ಕೂಡ ಮಾಡ್ಕೊಬೋದು. ಬಟ್ ನನಗಿದ್ದು ಕಂಫರ್ಟಬಲ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಆ ಥರ ನೀವು ಹಾಕ್ಕೊಳ್ಳಿ. ಅರ್ಧ ಇಂಚ್ ಮಾಡ್ಕೊಂಡು ಹೋಗಿ. ನಾರ್ಮಲ್ ಬೇಬಿ ಕುಚ್ಚಿಗೆ ನೀವು ಅರ್ಧ ಇಂಚೆ ಹಾಕೊಂಡು ಹೋದರೆ ಅದು ತುಂಬ ಲಿಕ್ಕು. ಒಂದು ಇಂಚದು ನೀವು ಕೂಡ ಹಾಕೊಂಡು ಹೋಗ್ಬೋದು. ಡಿಸೈನ್ ನೀವು ಯಾವ ಥರ ಡಿಸೈನ್ ಹಾಕೊತಾ ಇದ್ದೀರಾ ಅನ್ನೋ ಮೇಲೆ ಡಿಪೆಂಡು. ನಾನು ಇಲ್ಲಿ ಅರ್ಧ ಇಂಚ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಆಮೇಲೆ ಹಾಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಫಸ್ಟ್ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಕುಚ್ಚಾಕಬೇಕಂದ್ರೆ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾರು ಬಿಗಿನರ್ಸ್ ಇರ್ತಾರೋ ಅವ್ರಿಗೆ ಥರ ಫಸ್ಟ್ ಚಾಪೀಸಲ್ಲಿ ಹಾಕ್ಕೊಳ್ಳಿ. ಸೊ ದಟ್ ನೀವು ನೀಡಲಲ್ಲಿ ಹಾಕ್ಕೊಂಡ್ರೆ ಅದು ಹಂಗೆ ಮಾರ್ಕ್ ಬೀಳುತ್ತೆ. ಅವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ತುತ್ತು ಇರೋಂಗೆ ಫೀಲ್ ಆಗುತ್ತೆ ನಿಮಗೆ. ಅವಾಗ ಅಷ್ಟೊಂದು ಲುಕ್ ಆಗಿರಲ್ಲ. ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಬಿಗಿನರ್ಸ್ ಈ ಥರ ಮಾಡಿಕೊಂಡ್ರೆ ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಸ್ಯಾರಿ ಕುಚ್ಚಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು ಸಿಲ್ಕ್ ಥ್ರೆಡ್ಡು, ಮತ್ತು ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಚಾಪೀಸು, ಸಿಸರ್ ಯಾವ್ದು ಶಾರ್ಪ್ ಆಗಿರೋದನ್ನು ತೊಗೊಳ್ಳಿ. ಸೊ ಅದು ಕಟ್ ಮಾಡಬೇಕು ನಿಮಗೆ ಸುಲಭ. ಮತ್ತು ನೀಡಲ್ಸು, ನಾನಿಲ್ಲಿ 3 ನೀಡಲ್ಸ್ ತೊಗೊಂಡಿದ್ದೀನಿ. ಒಂದು ಬಿಗ್ ಐ ನೀಡಲು, ಇನ್ನೊಂದು ನಾನು ಸ್ಮಾಲ್ ಐ ನೀಡಲು, ಮತ್ತು ನಾರ್ಮಲ್ ನೀಡಲು ಒಂದು ತೊಗೊಂಡಿದ್ದೀನಿ. ಈ ಥರ 3 ನೀಡಲ್ಸ್ಗಳು ನೀವು ತೊಗೊಳ್ಳಿ. ಸೊ ದಟ್ ನಿಮ್ಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಝರಿ ಥ್ರೆಡಲ್ಲಿ 2 ಥರ ಥ್ರೆಡ್ ಬರುತ್ತೆ. ಸೊ ದಟ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಝರಿ ಥ್ರೆಡ್ ನಾನು ಇದನ್ನು ಬೇರೆ ಮೆಟೀರಿಯಲ್ ನಾನು ತೊಗೊಂಡಿರೋದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮೆಷರ್ ಮಾಡೋದಕ್ಕೆ ಟೇಪ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಪಲ್ಲಿ ಏನಂದರೆ ನೀವು 1 ಇಂಚ 2 ಇಂಚ ಅಂತ ನಿಮಗೆ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಅದು ನಿಮಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಬೇಬಿ ಕುಚ್ಚು ಹಾಕಬೇಕಾದ್ರೆ ಯಾವತ್ತಿದ್ರೂ ಅರ್ಧ ಇಂಚ್ ಹಾಕೋದ್ರಿಂದ ತುಂಬ ಲುಕ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೇ ನೀವು 1 ಇಂಚಲ್ಲಿ ಹಾಕೊತೀವಿ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಇಲ್ಲಿ ಪ್ಲೇನ್ ಒಂದು ಕಾರ್ಡ್ಬೋರ್ಡ್ ಈ ಥರ ನಾನು ತೊಗೊಂಡಿದ್ದೀನಿ. ದಾರ ಎಳೆಯೋದಕ್ಕೆ ನಾನಿಲ್ಲಿ 30 ಸ್ಟ್ಯಾಂಡರ್ಡ್ಸ್ ಥ್ರೆಡ್ನ ನಾನು ಹೇಳ್ಕೊತಾ ಇದ್ದೀನಿ. ನೀವು ಬೇಕಂದರೆ 35 ತೊಗೊಬೋದು, ಇಲ್ಲ 40 ತೊಗೊಬೋದು. ನೀವು ಯಾವ ಥರ ಡಿಸೈನ್ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವು ನೋಡ್ಕೊಂಡು ತೊಗೊಬೇಕಾಗುತ್ತೆ. ದಾರ ಹಿಂಸ್ಬೇಕಾದ್ರೂ ನೀವು ಹಿಂಸ್ಕೊಳ್ಳಿ. ಸೊ ದಟ್ ನಿಮ್ಗೆ ಅವಾಗ ಈಸಿ ಆಗುತ್ತೆ. ಎಲ್ಲ ದಾರನೂ ಜಾಯಿಂಟ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಿರ್ಬೋದು ದಾರ ನಾನು ಎಣ್ಕೊಂಡಿದ್ದೀನಿ. ಸೊ ನಾನು ಇವಾಗ ದಾರ ನಾನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ನಾನು ಹೇಗೆ ನೀಡಲ್ಗೆ ಹಾಕ್ಕೊತೀನಿ ಅಂತ. ಇವಾಗ ನೀವು ದಾರ ಎಲ್ಲ ಎಣ್ಕೊಂಡಾದ್ಮೇಲೆ ಈ ಥರ ಲಾಸ್ಟಲ್ಲಿ ತುದಿನಲ್ಲಿ ಹಿಂಗಿದ್ದಾಗ ನಿಮಗೆ ನೀಡಲ್ಗೆ ಹಾಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಆವಾಗ ನೀವು ಏನು ಮಾಡಬೇಕಂದ್ರೆ ಒಂದು ಗ್ಲಾಸಲ್ಲಿ ಒಂಚೂರು ನೀರು ಇಟ್ಕೊಳ್ಳಿ. ಸೊ ದಟ್ ಲಾಸ್ಟಲ್ಲಿ ಒಂಚೂರು ತುದಿನಲ್ಲಿ ವೆಟ್ ಮಾಡ್ಕೊಂಡಾಗ ನಿಮ್ಗೆ ಹಾಕೊಳ್ಳೋಕ್ಕೆ ಸುಲಭ ಆಗುತ್ತೆ. ನಾನು ನೀರು ಹಾಕಿ ಇವಾಗ ನೀವು ನೋಡ್ತಿರ್ಬೋದು ನಾನು ನೀರು ಹಾಕಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ನೀಡಲ್ಗೆ ಇದು ಮಾಡ್ತಾ ಇದ್ದೀನಿ.
ಹಾಕೊಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಒಂದೊಂದು ದಾರ ಒಳಗಡೆ ಹೋಗೋದೇ ಇಲ್ಲ. ನೀವು ಗಮ್ಮು ಸಹ ಹಾಕೊಬೋದು. ನೀವು ಗಮ್ ಹಾಕೊಂಡು ಕೂಡ ಸುಲಭವಾಗಿ ಹೋಗುತ್ತೆ. ಎಲೆ ನಾನು ತೊಗೊಬೇಕು. ಬಿಕಾಸ್ ಏನಂತಕ್ಕಂದರೆ ಇಲ್ಲಿ ನನಗೆ ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಹೈಲೈಟ್ ಆಗಿರೋದ್ರಿಂದ ನಾನು ಬ್ಲೂ ಕಲರ್ ನಾನು ತೊಗೋಬೇಕಾಗುತ್ತೆ. ಒಂದೊಂದು ಈ ಕಟ್ ಮಾಡಬೇಕಾದ್ರೆ ಒಂದೊಂದು ದಾರ ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ. ಸೊ ದಟ್ ನೀವು ಹಿಂಗೆ ಇಟ್ಕೊಂಡ್ರೆ ಅದು ಗ್ರಿಪ್ಪಾಗಿರುತ್ತೆ. ಇವಾಗ ನಾನು ಇದನ್ನು ಕೂಡ ನೀಡಲ್ಗೆ ಹಾಕೊತಾ ಇದ್ದೀನಿ. ನೋಡ್ತಿರ್ಬೋದು ಮತ್ತೆ ಈ ಥರ ಇದೆ. ದಾರನ ನಾನು ಎತ್ಕೊಂಡಿದ್ದೀನಿ. ಎರಡು ಕಲರು ಸೇಮ್ 30 ಎತ್ಕೊಬೇಕು. ನಂದು ಡಿಸೈನ್ ಆಗಿರೋದ್ರಿಂದ ನಾನು ಫಸ್ಟ್ ಎಂಟೆಲೆ ಹಾಕ್ಕೊಂಡು ನಾನು ಆಮೇಲೆ 30 ನಾನು ಎತ್ಕೊಬೇಕು. ಇವಾಗ ನಾನು ಇಲ್ಲೆಲ್ಲ ನಾನು ಮಾಡ್ಕೊಂಡಿರೋದ್ರಿಂದ ನಾನು ಇವಾಗ ಆರಾಮ್ಸೆ ನಾನು ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಯಾವುದಿದು ನೀಡಲ್ಲಿ ಹಾಕ್ಕೊಬೇಕಾದ್ರೆ ಉಲ್ಟಾಯಿಂದ ನೀವು ಹಾಕ್ಕೊಳ್ಳಿ. ಸೊ ದಟ್ ಮುಂದೆ ಅವಾಗ ನಿಮಗೆ ಈಸಿ ಆಗುತ್ತೆ. ನೀವು ಎಷ್ಟವರೆಗೂ ನೀವು ಈ ಥರ ಬಿಟ್ಕೊಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಗಂಟು ಹಾಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೋಡ್ತಿರ್ಬೋದು ನಾನಿವಾಗ ಈ ದಾರ ನಾನು ಇಲ್ಲಿವರೆಗೂ ಎಣ್ಕೊಂಡಿದ್ದೀನಿ. ಈ ಥರ ಒಂದೊಂದೇ ಎಲೆ ಮೇಲೆ ಹೋಗೋದು ಆ ಥರ ಎಲ್ಲ ಆಗಿರುತ್ತೆ. ಅವಾಗ ಸೊ ದಟ್ ಎಲ್ಲ ದಾರನೂ ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿ ಇದ್ದಾಗ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ ಲೆವೆಲ್ ಆಗಿ. ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಗಂಟು ಹಾಕಬೇಕು. ಒಬ್ರೊಬ್ರು ನೀಡಲ್ಲಿ ಇಟ್ಕೊಂಡು ಕೂಡ ಹಾಕ್ತಾರೆ, ನೀಡಲ್ ಇಟ್ಕೊಂಡಿರೋನೂ ಹಾಕ್ತಾರೆ. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನನ್ನ ನೀಡಲ್ ಏನು ಬೇಡ, ನಾನು ಹಂಗೆ ಹಾಕ್ಕೊತೀನಿ. ನೀವು ಅವಾಗ ನೀವು ಬೇಕಂದರೆ ನೀಡಲ್ಲಿ ಇಟ್ಕೊಂಡು ನೀವು ಹಾಕ್ಕೊಳ್ಳಿ. ಅವಾಗ ನಿಮಗೆ ಈಸಿ ಆಗುತ್ತೆ ಹಾಕ್ಕೊಳ್ಳೋಕ್ಕೆ. ಈ ಥರ ಹಿಂಗೆ ನೀವು ಗಂಟು ಹಾಕ್ಕೊಬೇಕು. ಟೇಪ್ ಇಟ್ಕೊಂಡಿದ್ದೀನಿ. ಟೇಪ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಪ್ಲೇನಲ್ಲಿ ಮಾರ್ಕ್ ಮಾಡಿರೋದು ಆರಾಮ್ಸೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಡಿಸೈನ್ ಇರೋದ್ರಿಂದ ಮಾರ್ಕ್ ಮಾಡಿರೋದು ಗೊತ್ತಾಗೋದಿಲ್ಲ. ಸೊ ದಟ್ ನಾನು ಟೇಪ್ ಏನಕ್ಕೆ ನೆಕ್ಸ್ಟ್ ಇಲ್ಲಿ ಹೋಗ್ತಾ ಹೋಗ್ತಾ ಏರುಪೇರು ಆಗಬಾರ್ದು ಅಂತ ಅದಕ್ಕೆ ಟೇಪ್ ಇಟ್ಕೊಂಡು ಮತ್ತೆ ನಾನು ಇದು ಮಾಡ್ಕೊತಾ ಇದ್ದೀನಿ. ಕೈಗೆ ಚುಚ್ಚೋದು ಆ ಥರ ಎಲ್ಲ ಆಗುತ್ತೆ. ಇಲ್ಲಿ ನೋಡಿ ನೀವು ಈ ಥರ ಹಿಂಗೆ ಇದ್ದಾಗ ನೋಡಿ ನಂದು ಒಂದು ಇಲ್ಲಿ ಲೆವೆಲ್ ಆಗಿಲ್ಲ. ಈ ಥರ ಹಿಂಗೆ ಬಂದರೆ ಅವಾಗ ಕರೆಕ್ಟಾಗಿ ಕೂತಿಲ್ಲ ಅಂತ. ಗಂಟೆ ಹಾಕ್ಕೊಂಡಿದ್ದೀನಿ. ಸೊ ದಟ್ ನನ್ನ ಡಿಸೈನ್ ಹೇಗಿದೆಯೋ ಆ ಥರ ನಾನು ಹಾಕ್ಕೊಂಡಿದ್ದೀನಿ.
ಪಾಸ್ ಮಾಡಿ. ಇವಾಗ ನಾನು ಮತ್ತೆ ದಾರ ನಾನು ಎಣ್ಕೊಂಡಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು. ಎಂಟಿಯಲ್ಲಿ ಮತ್ತೆ ದಾರನ ಎಣ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗೂ ಇರಬಾರ್ದು, ತುಂಬ ದೊಡ್ಡದಾಗೂ ಇರಬಾರ್ದು. ನಿಮ್ಗೆ ಹಂಗೂ ಆಗಿಲ್ಲ ಅಂದರೆ ಇದಕ್ಕೆ ತುದಿನಲ್ಲಿ ಹಿಂಗೆ ಗಮ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ಗಮ್ ಹಾಕ್ಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ಅದು ಒಂದೇ ಕಡೆನೇ ಜಾಯಿಂಟಾಗೇ ಇರುತ್ತೆ. ಈ ಥರ ನಾನು 3 ಇದಕ್ಕೂ ಈ ಥರ ಹಿಂಗೆ ಗಂಟು ಹಾಕ್ಕೊಂಡಿದ್ದೀನಿ. ಅದೇ ಥರ ನಾನು ಈ ಪೂರ್ತಿ ಸೀರೆ ಕೂಡ ನಾನು ಹಾಕ್ಕೊಬೇಕು. ಇವಾಗ ಸ್ಯಾರಿಗೆ ಗಂಟು ಹಾಕ್ಕೊಬೇಕಾದ್ರೆ ಫುಲ್ ತುದಿಗೂ ಹಾಕ್ಕೊಬೇಕು. ಇಲ್ಲಿ ಹಾಕ್ಕೊಳ್ಳೋದು ಆ ಥರ ಹಾಕ್ಕೊಬೇಡಿ, ಯಾಕಂದರೆ ಇಲ್ಲಿ ಹಾಕ್ಕೊಂಡ್ರೆ ನಿಮಗೆ ಬಿಚ್ಚೋಗುತ್ತೆ. ಸೊ ನೀವು ಇದನ್ನು ತುದಿಗೆ ಹಿಂಗೆ ಎತ್ತಿ ಲಾಸ್ಟಲ್ಲಿ ಹಿಂಗೆ ಅಂದ್ಕೊಡಿ, ಸೊ ದಟ್ ಅದು ಟೈಟಾಗಿ ಹಿಂಗೆ ಕೂರುತ್ತೆ. ಹಾಕ್ಕೊಬೇಕು, ಲೂಸಾಗಿ ಹಾಕ್ಕೊಬೇಡಿ. ಲೂಸಾಗಿ ಹಾಕ್ಕೊಂಡ್ರೆ ಬಿಚ್ಚೋಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ದಟ್ ಯಾವಾಗಲೂ ಟೈಟಾಗಿ ಹಾಕ್ಕೊಳ್ಳಿ. ನೀವಿನ್ನ ಬಿಗಿನರ್ಸ್ ಆಗಿದ್ದರೆ ನೀವು ನೀಡಲ್ಲಿ ಇಟ್ಕೊಂಡು ಕೂಡ ನೀವು ಹಾಕ್ಕೊಬೋದು. ನೀಡಲ್ಲಿ ಇಟ್ಟು ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀಡಲ್ಲಿ ಇಟ್ಕೊಂಡು ಕೂಡ ಹೇಗೆ ಹಾಕೋದು ಅಂತ. ನಾನು ಮಾಡ್ಕೊಂಡಿರೋ ಕಡೆ ನಾನು ಇದು ಮಾಡ್ಕೊತಾ ಇದ್ದೀನಿ. ಯಾವತ್ತಿದು ಉಲ್ಟಾ ಹಾಕ್ಕೊಬೇಕು, ಫ್ರಂಟಿಂದ ಹಾಕ್ಕೊಬೇಡಿ. ಈ ಥರ ಹಿಂಗಿರೋದನ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹಿಂಗೆ ಎಳ್ಕೊಂಡಾದ್ಮೇಲೆ ನೋಡಿ, ಈ ಥರ ಈ ನೀಡಲ್ನ ನೀವು ಹಿಂಗೆ ತುದಿನಲ್ಲಿ ಹಿಂಗೆ ಒಳಗಡೆ ಹಿಂಗೆ ಹಾಕ್ಕೊಂಡು ಹಿಂಗೆ ಎಣ್ಕೊಳ್ಳಿ. ಸೊ ದಟ್ ಬಿಗಿನರ್ಸ್ಗೆ ತುಂಬಾ ಸುಲಭ ಆಗುತ್ತೆ.